ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ನುಚ್ಚಿನ ಕಡುಬನ್ನು ಮಾಡ್ತಾಯಿದ್ದೀನಿ. ಅಕ್ಕಿ ನುಚ್ಚು ಅಥವಾ ಅಕ್ಕಿ ತರಿ ಕಡುಬು ಅಂತ ಹೇಳ್ತಾರೆ. ಇದಕ್ಕೆ ನಾನು ಇಲ್ಲಿ 2 ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಗೌರ್ಮೆಂಟಿಂದ ಕೊಡ್ತಾರಲ್ಲ, ಅದು ಕೋಪನ್ ಅಕ್ಕಿಯನ್ನು ತಗೊಂಡಿದ್ದೀನಿ. 2 ಲೋಟ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 5-6 ಸರಿ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ. ಅದು ತೊಳೆದು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆ ಅಷ್ಟು ನೆನೆ ಹಾಕ್ತೀನಿ. ಒಂದು ಅರ್ಧ ಗಂಟೆ ಅಷ್ಟು ನೆನೆಲಿಕ್ಕೆ ಬಿಡ್ತೀನಿ. ನಂತರ ಅದನ್ನು ನಾವು ತರಿಯಾಗಿ ಪುಡಿ ಮಾಡ್ಕೋಬೇಕು. ಅದು ಚೆನ್ನಾಗಿ ನೀರೆಲ್ಲ ಸೋಸಿಬಿಟ್ಟು ನೀಟಾಗಿ ತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ. ಇಲ್ಲಿ ನೋಡಿ, ನಾನು ನೀಟಾಗಿ ಎಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ರವೆ ಸೈಜಾರು ಮಾಡ್ಕೊಬೋದು ಅಥವಾ ಒಂದು ಮೀಡಿಯಮ್ ಸೈಜಾರು ನೀವು ಅದು ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಪೌಡರ್ ಮಾಡ್ಕೊಳ್ಳಿ. ನಂತರ ನೀವು ಒಗ್ಗರಣೆ ಮಾಡ್ಕೋಬೇಕು. ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಕಡಲೆಬೇಳೆಯನ್ನು ಹಾಕ್ತೀನಿ. ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆಗೆ ನೀವು ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ. ಇಲ್ಲಿ ಹಸಿ ಬಟಾಣಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಹಸಿ ಕಾಯಿಯನ್ನು, ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ. ಇದನ್ನೆಲ್ಲ ಹಾಕ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಹಸಿ ಬಟಾಣಿ, ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸೈಡಲ್ಲಿ ನೀರನ್ನು ಕುದಿಸ್ಕೊತಾ ಇದ್ದೀನಿ. ಒಂದು ಸೈಡಲ್ಲಿ ಚೆನ್ನಾಗಿ ನೀರು ಕುದೀತಾ ಇರುತ್ತೆ. ಅದನ್ನು ಇದೆಲ್ಲ ಬ್ರೌನ್ ಕಲರ್ ಬಂದಮೇಲೆ ನಾನೇನು ಮಾಡ್ತೀನಿ, ಆ ನೀರನ್ನು ಇಲ್ಲಿಗೆ ಹಾಕ್ಕೊತೀನಿ. ನೋಡಿ, ನಾನು ಒಂದು ಸೈಡಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಇದೆಲ್ಲ ಬ್ರೌನ್ ಕಲರ್ ಬರುತ್ತೆ. ಬ್ರೌನ್ ಕಲರ್ ಬಂದ ತಕ್ಷಣವೇ ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಲ್ಲ, ಅದನ್ನು ನೀರನ್ನು ಹಾಕ್ತಾಯಿದ್ದೀನಿ. ನೀವು ತಣ್ಣಗಿರೋ ನೀರು ಹಾಕಿದ್ರೆ ಅದು ಲೇಟಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕುದಿಯೋಕ್ಕಿಟ್ಟಿರೋ ನೀರನ್ನು ಹಾಕೋತಾಯಿದ್ದೀನಿ. ಬಿಸಿ ಬಿಸಿ ಕುದಿಯೋ ನೀರನ್ನು ಹಾಕ್ಕೊಂಡೆ. ನಂತರ ನಾವು ಪೌಡರ್ ಮಾಡ್ಕೊಂಡಿರುವಂತಹ ಅಕ್ಕಿ ನುಚ್ಚು ಅಥವಾ ಅಕ್ಕಿ ತರಿಯನ್ನು ಹಾಕೋಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಪೌಡರ್ ಮಾಡಿರುವಂತಹ ಅಕ್ಕಿ ನುಚ್ಚನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ರುಚಿಯನ್ನು ನೋಡಿ ನಿಮ್ಗೆ ಎಷ್ಟು ಬೇಕು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ನೀವು ಖಾರಕ್ಕೆ ತಕ್ಕಂತೆ ಎಷ್ಟು ಹಸಿಮೆಣಸಿನಕಾಯಿ ಬೇಕೋ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಹಸಿಮೆಣಸಿನಕಾಯಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಪುಡಿ ಮಾಡಿ ಇಟ್ಟಿರುವಂತಹ ಅಕ್ಕಿ ನುಚ್ಚನ್ನು ಇಲ್ಲಿ ಹಾಕಿ ನಾವು ಉಪ್ಪಿಟ್ಟಿನ ರೀತಿಯಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಉಪ್ಪಿಟ್ಟನ್ನು ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ನುಚ್ಚನ್ನು ಹಾಕಿ ಚೆನ್ನಾಗಿ ತಿರುವಿ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬಿಟ್ಬಿಡಿ. ಅದು ಅಲ್ಲೇ ಕಡಿಮೆ ಉರಿಯಲ್ಲಿ ಬಿಟ್ಬಿಡಿ. ಅದು ಅಲ್ಲೇ ಸ್ವಲ್ಪ ಬೇಯುತ್ತೆ. ನಂತರ ಅದನ್ನು ನಾವು ನಮಗೆ ಎಷ್ಟು ಉಂಡೆಗಳು ಬೇಕು ಆ ಥರ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಅಕ್ಕಿಯನ್ನೆಲ್ಲ ಹಾಕಿ ಅಕ್ಕಿ ನುಚ್ಚನ್ನೆಲ್ಲ ಹಾಕಿ ಉಪ್ಪಿಟ್ಟನ್ನು ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಮುಚ್ಚಿಬಿಡಿ. ಅದು ಒಂದು ಉಪ್ಪಿಟ್ಟಿನ ಹದದಲ್ಲಿ ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಫುಲ್ ಗಟ್ಟಿ ಆಗ್ತಾ ಬಂದಿದೆ. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. 5 ನಿಮಿಷಗಳ ಕಾಲ ಉರಿಯನ್ನು ಕಡಿಮೆ ಮಾಡಿ ಮುಚ್ಚಿಡಿ. ಅದು ಉರಿಯಲ್ಲೇ ಸ್ವಲ್ಪ ಬೇಯುತ್ತೆ. ಅಕ್ಕಿ ತರಿ ಎಲ್ಲ ಆ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ನಂತರ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ನಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕು ಆ ಥರ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಆ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಡ್ಲಿ ಪಾತ್ರೆಗೆ ಪ್ಲೇಟಿಗೆಲ್ಲ ಎಣ್ಣೆಯನ್ನು ಸವರಿ ಅದನ್ನು ನಾವು ಇಡ್ಲಿ ಮಾಡ್ತೀವಲ್ಲ ಆ ಥರ ಪಾತ್ರೆ ಒಳಗಡೆ ಇಟ್ಟು ಒಂದು 10 ನಿಮಿಷಗಳ ಕಾಲ ಪಾತ್ರೆಯನ್ನು ಮುಚ್ಚಿ ಬೇಯಿಸಿಡಿ. ಮತ್ತು ಇದು ಚಿಕನ್ ಸಾರು ಜೊತೆಗೆ ಮಸ್ಸೊಪ್ಪಿನ ಸಾರು ಜೊತೆಗೆ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತದೆ. ನಿಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ಆ ಥರ ಹಾಕ್ಕೊಂಡು
ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿಯನ್ನು ಬೇಯಿಸ್ತೀವಲ್ಲ ಆ ಥರ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಇದು ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ನಿಮ್ಮ ಮನೇಲೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು.